ಏನಿದು ಸಾರ್ಥಕ್? ಆದ್ಯ ಏನ್ ಮಾಡ್ತಿದ್ಯಾ? ಅಪ್ಪ ವಾಟ್ ಇಸ್ ದಿಸ್ ಅಪ್ಪ? ಏನಾಯ್ತು? ಸ್ಟಾಪ್ ಇಟ್! ಏನಾಗ್ತಿದೆ? ಸ್ಟಾಪ್ ಇಟ್! ಸ್ಟಾಪ್! ಸ್ಟಾಪ್ ಇಟ್! ಏನ್ ಮಾಡ್ತಿದ್ದೀರಾ? ಏನಾಗಿದೆ ಎಲ್ಲರಿಗೂ? ಆದ್ಯ ನಿನ್ಗಾದ್ರೂ ಬುದ್ಧಿ ಬೇಡ್ವಾ? ಸ್ವಲ್ಪ ನಾದ್ರೂ ಕೇರ್ಫುಲ್ ಆಗಿರ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ ಅಣ್ಣ, ಇದಕ್ಕಿಂತ ಖುಷಿ ಏನಿದೆ? ನಾನಲ್ಲ, ಒಳಗಿರೋ ನಿನ್ನ ಅಳಿಯನ ನಮ್ಗೆ ಕುಣಿಸ್ತಾ ಇರೋದು. ಅವನು ಕುಣಿಸಿದ್ದಾನೆ ಗೊತ್ತಾ? ವೇದಾಂತ್, ಸಂಭ್ರಮ ಪಡೋದಕ್ಕೆ ನಮ್ಗಿಷ್ಟು ಸಾಕು ಕಣೋ. ನೀನ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ಯಾ? ಪರಿಮಳ ಅವ್ರ ಕಡೆಯಿಂದ ಇದ್ದಿದ್ದ ಸಮಸ್ಯೆ ಬಗೆಹರಿತು ತಾನೆ, ಮತ್ತಿನ್ನೇನು? ಉರುಕ್ ಮೋತಿ ಸಿದ್ದಪ್ಪ, ನಿನ್ನ ಗಾಂಭೀರ್ಯನ ಬಿಟ್ಟಾಕು. ನೀನ್ ಕಟ್ಕೊಂಡವಳು ಮೊದ್ಲೇ ಬಜಾರಿ, ಅವಳ ಹತ್ರ ನಿನ್ನ ಆಟ ಎಲ್ಲ ನಡೆಯಲ್ಲ. ಚಿಕ್ಕಮ್ಮನ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಗೊತ್ತಾಯ್ತು ವೇದಾಂತ್, ಅದಕ್ಕೆ ಈ ಸಂಭ್ರಮ ಸಡಗರ. ಆ ಜನ್ಮ ಬ್ರಹ್ಮಚಾರಿ ನಮ್ ಬಾಸೆ ಮದುವೆ ಆಗ್ತಾ ಇದಾರೆ ಅಂದ್ಮೇಲೆ ಅವ್ರ ಕೆಳಗಿರೋರ್ಗೆಲ್ಲ ಗುರುದಶೆ ಬರುತ್ತೆ ಅಂತ ರಾಶಿ ಭವಿಷ್ಯದಲ್ಲಿ ಬರ್ದಿದೆ ಬಾಸ್. ಅದಕ್ಕೆ ಈ ಸೆಲೆಬ್ರೇಷನ್. ಓಹೋ, ಆಗ್ಲಿ ಸುದ್ದಿ ಇಲ್ಲಿ ತನಕ ಬಂದು ಇಷ್ಟೆಲ್ಲ ತಯಾರಿ ನಡೆದೋಗಿದ್ಯಾ? ಬಟ್ ಏನಿದೆಲ್ಲ ಕಟೌಟ್ ಎಲ್ಲ ಮಾಡಿಸಿ, ಇಟ್ಸ್ ಸೋ ವಿಯರ್ಡ್. ಬಾಸ್, ಕಮ್ಯುನಿಕೇಶನ್ ತುಂಬಾ ಫಾಸ್ಟ್ ಇದೆ ಬಾಸ್. ವಿಕ್ಕಿ ಬಾಸ್ ಇದನ್ನೆಲ್ಲ ಅರೇಂಜ್ ಮಾಡಿರೋದು. ಗಟ್ಟಿ ಮೇಳ ಬಾರ್ಸಕ್ಕೆ ಪರ್ಮಿಷನ್ ತಗೊಳ್ಳೋದು ಅಂದ್ರೆ ಸುಮ್ನೆನಾ? ಆಕ್ಚುಲಿ ಕಟೌಟ್ ನನ್ನ ಹೈಟ್ ಅಲ್ಲಿ ಇದೆ. ಟೈಮ್ ಇದ್ದಿದ್ರೆ ಬುರ್ಜ್ ಖಲೀಫಾ ಮೇಲೆ ನಿಮ್ಮ ಹೈಟ್ಗೆ ಕಟೌಟ್ ಹಾಕ್ತಾ ಇದ್ವಿ. ಸರಿ, ವಿಕ್ರಾಂತ್ ಇಲ್ಲಿ? ಅವನು ಫುಲ್ ಬ್ಯುಸಿ ಇದ್ದಾನೆ, ಅದನ್ನ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಕಾಲಿಗೆ ಚಕ್ರ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಏನ್ ಕೆಲ್ಸ? ಅಯ್ಯೋ, ಅದನ್ನೆಲ್ಲ ಆಮೇಲೆ ಹೇಳ್ತೀವಿ ಬಿಡಿ ವೇದಾಂತ್. ನೀವೀಗ ನಮ್ ಜೊತೆ ಸ್ಟೆಪ್ ಹಾಕ್ಬೇಕು ಅಷ್ಟೇ. ಇಂಥ ಖುಷಿ ಟೈಮಲ್ಲಿ ಸೆಲೆಬ್ರೇಟ್ ಮಾಡಿದೆ, ಇನ್ಯಾವಾಗ ಮಾಡಕ್ಕಾಗುತ್ತೆ ಹೇಳಿ? ವಾಟ್? ನಾನು ನೋಟ್ ಇಟ್ ಆಗೋಲ್ಲ. ನೀನು ನಿನ್ನ ಆಫೀಸ್ಗೆ ಈ ಕೊಡೋನಿದ್ ಮಾತ್ರ ಬಾಸು, ನಮಗಲ್ಲ. ಕುಡಿ ಅಂದ್ರೆ ಕುಡಿಬೇಕು ಅಷ್ಟೇ. ಅಜ್ಜಿ, ಹಾಕೋ ಸಾಂಗು. 1 minute ಪ್ಲೀಸ್. ರೂಮ್ ಕ್ಲೀನ್ ಮಾಡ್ತಾ ಇದ್ವಿ. ಬೀರು ಮೂಲೆಯಲ್ಲಿ ಇದೆಲ್ಲ ಸಿಕ್ತು. ಮಾಡೋದಕ್ಕೇನು ಕೆಲಸ ಇರ್ಲಿಲ್ಲ, ಕುತ್ಕೊಂಡ್ ಕಟ್ ಮಾಡಿದ್ವಿ. ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದೇ ಟೈಮಿಂಗ್ ನೀನ್ ಬಂದ್ಯಲ್ಲ, ನಿನ್ ಮೇಲೆ ಸುರಿದ್ವಿ. ಕೇಳೋದ್ ನೋಡು, ಇದೆಲ್ಲ ಸೆಲೆಬ್ರೇಷನ್ ಕಣೆ ಹಳೆ ಮುದ್ಕಿ. ಸೆಲೆಬ್ರೇಷನ್ ಮತ್ತೇನೇನು? ನಿನ್ನ ಮತ್ತೆ ಭಾವನ್ ಮದ್ವೆಗೆ ಅಮ್ಮ ಒಪ್ಪಿಗೆ ಕೊಟ್ಲಲ್ಲ. ಸದ್ಯಕ್ಕೆ ಅದೇ ಹಾಟ್ ಬ್ರೇಕಿಂಗ್ ನ್ಯೂಸ್. ನಿಜವಾಗ್ಲು? ನಿಜ ಕಣೆ, ನಿನ್ನಾಣೆ ನಿಜ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಪಾಸ್ ಆಗೋದೇ ಡೌಟ್ ಅನ್ನೋರ್ಗೆ 60 ಮಾರ್ಕ್ಸ್ ಬಂದ್ರೆ ಹೇಗಾಗುತ್ತೆ ಹೇಳು? ಅಷ್ಟು ಖುಷಿ ಆಗ್ತಿದೆ. ಅಕ್ಕ, ಹ್ಯಾಪಿ ಮ್ಯಾರಿಡ್ ಲೈಫ್. ಇನ್ನೂ ಮದ್ವೆ ಆಗಿಲ್ಲ ಕಣೆ.
ಹಾಗಿದ್ರೆ ಅಡ್ವಾನ್ಸ್ ವಿಶ್ ಅನ್ಕೋ. ನನ್ ಕಡೆಯಿಂದನೂ ಅದೇನೆ, ಹ್ಯಾಪಿ ಮ್ಯಾರಿಡ್ ಲೈಫ್. ನೋಡಿದೆ ಪರಿ ಮಕ್ಕಳು ಸಂತೋಷನ. ಅವರಿಬ್ಬರು ಜೀವನ ಹಾಳಾಗತ್ತೆ ಅಂತ ನೀನು ಅಮ್ಮನ ವೇದಾಂತಕ್ಕೆ ಕೊಡೋಲ್ಲ ಅಂತಿದ್ದೆ. ಈಗ ಅವ್ರ ಖುಷಿ ನೋಡು. ಮಕ್ಕಳು ಯಾವಾಗಲೂ ನಮ್ಮ ಮಾತನ್ನು ಕೇಳ್ತಾರೆ. ಮದುವೆ ವಿಚಾರದಲ್ಲಿ ಅವ್ರ ಆಯ್ಕೆ ಸರಿಯಾಗಿದ್ದಾಗಲೂ ನಾವು ಅವರಿಗೆ ಅಡ್ಡಿಯಾಗಬಾರ್ದು. ನಮ್ಮದೇ ಸರಿ ಅಂತ ಹಠ ಮಾಡಬಾರ್ದು. ನೀವೇನು ಹೇಳಬೇಡಿ. ನೀವು ಇನ್ನೊಂದು ಮಾತು ಹೇಳಿದ್ರು ನನ್ಗೆ ಅಳುನೇ ಬಂದ್ಬಿಡುತ್ತೆ. ಯಾವ ವಕ್ರ ಬುದ್ಧಿ ಒಕ್ಕರಿಸ್ಕೊಂಡಿತ್ತೋ ಏನೋ, ಅಮ್ಮ ವೇದಾಂತನ ದೂರ ಮಾಡಿ ಅವ್ರ ಜೀವನ ಹಾಳು ಮಾಡಕ್ ಹೊರಟಿದ್ದೆ. ಪಾಪಿ ನಾನು. ಅವ್ರಿವ್ರು ಮಾತಾಡ್ತಾರೆ ಅಂತ ಏನೇನೋ ಮಾಡಕ್ ಹೊರಟಿದ್ದೆ. ನನಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಯಾರೂ ಬುದ್ಧಿವಂತರಲ್ಲ. ಆದರೆ ನಿನಗೆ ಹಠ ಒಳ್ಳೇದಲ್ಲ ಅಂತ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ಬಿಡು. ಅವ್ರ ಖುಷಿ ನೋಡಿ ನಾವು ಖುಷಿ ಪಡೋಣ. ಲೇ ಹಳೆಮುಕ್ಕಿ, ವೇದನ್ ಮಾವ ನಿಜವಾಗ್ಲೂ ನಿನ್ನನ್ನು ಬಿಟ್ಟು ದೇಶನ ಬಿಟ್ಟು ಲಂಡನ್ಗೆ ಹೊರಟಿದ್ರಾ? ನನಗೂ ಅದೇ ಡೌಟು ಕಣೆ. ಸುಳ್ಳೆ ಪುಳ್ಳೆ ಹತ್ರ ಕೇಳೋಣ ಅನ್ಕೊಂಡೆ, ಆದ್ರೆ ಅಮ್ಮ ಇದ್ರಲ್ವಾ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಹಾಗಿದ್ರೆ ಈಗ ಕೇಳ್ಬೋದಲ್ಲ? ಬೇಡ ಬೇಡ ಬೇಡ, ಇನ್ಯಾವತ್ತಾದ್ರೂ ಕೇಳ್ತೀನಿ. ಸುಮ್ಮನೆ ಕೇಳೆ. ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಮಜಾನೇ ಇರಲ್ಲ. ಹೇಳು ಬಜಾರಿ. ಕೇಳ್ ಕೇಳು. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಹಲೋ, ಹೇಳೋದು ತುಂಬಾ ಇದೆ. ಮೊದಲು ನೀನು ನನ್ನ ಕ್ವಶನ್ಗೆ ಆನ್ಸರ್ ಮಾಡು. ಏನು? ನಮ್ಮಮ್ಮ ನಮ್ಮ ಮದ್ವೆಗೆ ಒಪ್ಪಿರ್ಲಿಲ್ಲ ಅಂದಿದ್ರೆ ನೀನು ನಿಜವಾಗ್ಲೂ ಲಂಡನ್ಗೆ ಹೋಗ್ತಿದ್ದ? ಲಂಡನ್? ನಾನೇ ಅಲ್ಲಿಗೆ ಹೋಗ್ಬೇಕು? ಮದುವೆ ನಿನಗೆ ಯಾಕೆ ಹೀಗೆ ಅನಿಸ್ತದೆ? ಅಂದ್ರೆ ನೀನು ಹೋಗ್ತಿರ್ಲಿಲ್ವಾ? ನೀನು ಬಿಟ್ಟು ನಾನು ಯಾಕೆ ಅಲ್ಲಿಗೆ ಹೋಗ್ಲಿ? ಇನ್ಫ್ಯಾಕ್ಟ್ ನೀನು ಇಲ್ದೇ ಇರೋ ಸ್ವರ್ಗ ಸಿಕ್ಕಿದ್ರು ನನಗೆ ಅದು ಬೇಕಾಗಿಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋ ನಿನ್ನ ಜೊತೆ ನರ್ಕ ಸಿಕ್ಕಿದ್ರು ಅದನ್ನ ಟಾಲರೇಟ್ ಮಾಡುವಷ್ಟು ಬದಲಾಯಿಸ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಹೀಗಿರುವಾಗ ನಾನು ಯಾಕೆ ನಿನ್ನ ಬಿಟ್ಟು ಹೋಗ್ಲಿ? ತತ್ತೇರಿಕೆ. ಮತ್ ಕಾಂತ ಬಂದು ನೀನ್ ಲಂಡನ್ಗೆ ಹೋಗ್ತಿದ್ಯಾ ಅಂತ ಸಖತ್ ಡ್ರಾಮಾ ಮಾಡ್ದ. ಕಾಂತ ಹಾಗಂದ್ರ? ಹ್ಞೂ, ಅಂಜು ಮತ್ತೆ ಅದಿತಿ ಮೇಲೆ ಆಣೆ. ನಾನು ಆ ಥರ ಐಡಿಯಾಗಳನ್ನ ಯಾವುದು ಇಟ್ಕೊಂಡಿರ್ಲಿಲ್ಲ. ಇನ್ಫ್ಯಾಕ್ಟ್ ನಿನ್ನ ಬಿಟ್ಟು ನಾನು ಯಾಕೆ ಅಲ್ಲಿಗೆ ಹೋಗ್ತೀನಿ? ಹಬ್ಬ, ಈ ಕಾಂತ ಜೀವನದಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡಿದಾನೆ ನೋಡು. ಇಷ್ಟು ಒಳ್ಳೆ ಐಡಿಯಾ ಕಾಂತಾಗ ಹೊಡೆದಿರೋದಕ್ಕೆ ಚಾನ್ಸೇ ಇಲ್ಲ. ಸಾರ್ಥಕ್ಲ ವಿಕ್ರಮ್ ಮೋಸ್ಟ್ಲಿ ಅವನಿಗೆ ಹೇಳ್ಕೊಟ್ಟಿರ್ತಾರೆ ಅನ್ಸುತ್ತೆ. ಕಾಂತಂಗ ಅಷ್ಟೇ ಅಲ್ಲ, ಇಂಥ ಒಳ್ಳೆ ಪ್ಲಾನು ನಿನ್ ತಲೆಗೂ ಹೊಳಿತಿರ್ಲಿಲ್ಲ ಬಿಡು. ಆದ್ರೂ ಈ ವಿಷಯ ಅಮ್ಮಂಗೆ ಗೊತ್ತಾಗ್ಬಾರ್ದು. ಅಫ್ಕೋರ್ಸ್ ಈ ವಿಷಯನ ನಮ್ಮನಿಗೆ ಹೇಳೋದಕ್ಕೆ ಹೋಗ್ಬೇಡ. ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ ಬಿಡಪ್ಪ, ಮದ್ವೆ ಆದ್ಮೇಲೆ ಹೇಳೋಣ. ನೋ, ಆಗ್ಲೂ ಬೇಡ. ಯಾಕೆ? ಯಾಕಂದ್ರೆ ಆಮೇಲೆ ನಿಮ್ಮಮ್ಮ ನಮ್ಮ ಮನೆಗೆ ಬಂದು ನೀನು ವಾಪಸ್ ಕರ್ಕೊಂಡು ಹೋಗ್ಬಿಟ್ರೆ? ಹಾಗೇನಾದ್ರೂ ಆದ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ. ನೀನನ್ನ ಫಾಲೋ ಮಾಡ್ಕೊಂಡ್ ಬಾ. ನಿನಗೆ ಊಟ, ತಿಂಡಿ, ರಗ್ಗು, ಚಾಪೆ ಎಲ್ಲ ಕೊಡ್ತೀವಿ. ಆಮೇಲೆ ಹಗ್ಲಲ್ಲಿ ಬಿಸಿಲು ಕಾಯಿಸ್ಕೊಂಡು ರಾತ್ರಿ ಬೆಚ್ಚಕ್ ಮಲ್ಕೊಳ್ಳುವಂತೆ. ಹಾ, ಈಗ ನೋಡು ಎಷ್ಟ್ ಜಾಗ ಆಯ್ತು. ನಾವ್ ಎಷ್ಟ್ ಐಟಮ್ ಬೇಕಾದ್ರೆ ಇಟ್ಕೋಬಹುದು. ಅಲ್ಲ ಕಣೆ, ನೀನ್ ಒಬ್ಳೆ ತುಂಬಿಸ್ಕೋಬೇಡ. ನಂಗೂ ಅರ್ಧ ಜಾಗ ಬೇಕು. ಲೈ, ನಿಂಗೆ ಇನ್ನೂ ಎಷ್ಟೇ ಜಾಗ ಬೇಕು? ಅಲ್ಲೇ ಚಾಪೆ ಹಾಸ್ಕೊಂಡು ಮಲಗ್ತೀಯ. ಪಾಲ್ ಅಂದ್ರೆ ಪಾಲಮ್ಮ. ನಿನಗ ಅರ್ಧ ಜಾಗ, ನನಗ ಅರ್ಧ ಜಾಗ. ಹೆಚ್ಚು ಕಮ್ಮಿ ಅಂತೂ ಆಗಂಗೆ ಇಲ್ಲ. ಲೈ, ನಾನ್ ನಿನ್ಕಿಂತ ದೊಡ್ಡೋಳಲ್ವಾ? ಚಿಕ್ಕವಳು ಅಂತ ಎಲ್ಲಾನು ಸಹಿಸ್ಕೊಂಡಿರ್ಬೇಕಾ? ನಂಗೆ ಅವೆಲ್ಲ ಗೊತ್ತಿಲ್ಲ. ನಂಗೆ ನಿನ್ನಷ್ಟೇ ಜಾಗ ಬೇಕು. ಬುಕ್ಸು ಬಟ್ಟೆಗಳನ್ನೆಲ್ಲ ಇಟ್ಕೋತೀನಿ. ಯಾಕೆ ಇದೆಲ್ಲ ಹಿಂಗ್ ಬಿಸಾಕಿದೀರಾ? ಏನೋ ದೊಡ್ಡೋಗ ಬಂದಿರ ನಿಮ್ಗಿಬ್ರಿಗೆ? ಯಾಕಂದ್ರೆ ನಿಮ್ ಮನೆಯಿಂದ ಗೇಟ್ ಪಾಸ್ ಸಿಕ್ತಲ್ಲ ಅದಕ್ಕೆ. ಗೇಟ್ ಪಾಸ ಏನ್ರಿ ಹೇಳ್ತಿದ್ದೀರಾ? ಲೇ ಹಳೆ ಮುತ್ಕಿ, ಎಷ್ಟು ನಾಟಕ ಆಡ್ತೀಯ? ಇನ್ನೇನ್ ಸ್ವಲ್ಪ ದಿನದಲ್ಲ ಮದ್ವೆ ಆಗಿ ಅಷ್ಟು ದೊಡ್ಡ ಬಂಗ್ಲೆಗೆ ಹೋಗ್ಬಿಡ್ತೀಯ. ಅಲ್ಲಿ ನಿಂಗ್ ಬಾವ ಎಷ್ಟ್ ಬೇಕೋ ಅಷ್ಟು ಬಿರು ಕೊಡಿಸ್ತಾರೆ. ಅದಕ್ಕೆ ಏನದಕ್ಕೆ? ನೀನ್ ಇದ್ದಾಗಂತೂ ಒಂದೇ ಬಿರುಳು ಅಡ್ಜಸ್ಟ್ ಮಾಡ್ಕೊಂಡ್ ಸಾಕಾಗೋಗಿದೆ.
ನೀನ್ ಇರಲ್ವಲ್ಲ, ಅದಕ್ಕೆ ಇನ್ಮೇಲಿಂದ ನಾವಿಬ್ರು ನೆಮ್ಮದಿಯಾಗಿ ಶೇರ್ ಮಾಡ್ಕೊಳ್ತೀವಿ. ಅಯ್ಯೋ ದೇವ್ರೆ, ಎಂತ ಅಕ್ಕಂಗೆ ಎಂತ ತಂಗಿದಿರು. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದ್ವಿ, ಒಂದೇ ತಟ್ಟೆಲಿ ಊಟ ಮಾಡಿದ್ವಿ, ಒಂದೇ ಚಾಪೆಲಿ ಒಟ್ಟಿಗೆ ಮಲ್ಕೊಂಡ್ವಿ. ಅದೆಲ್ಲ ಬಿಟ್ಟಾಕ್ರೆ ನಿಮ್ಮನೆ ಎತ್ತ ಆಡ್ಸಿದೀನಿ ಕಣ್ರೆ. ಅಯ್ಯೋ ಅಕ್ಕ, ಅದನ್ನೆಲ್ಲ ಯಾರಿಲ್ಲ ಅಂದ್ರು. ತೆಗೆದೊಂದು ಬಿಟ್ಟು ಅಂದ್ರೆ ಹಂಗೆ ಗೋಡೆಗೆ ಹೋಗಿ ಚಪಾತಿ ತರ ಅಂಟ್ಕೊಂಡ್ಬಿಡ್ಬೇಕು. ಏನೋ ಇನ್ ಸ್ವಲ್ಪ ದಿನದಲ್ಲಿ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ, ಜಾಸ್ತಿ ದಿನ ಇಲ್ಲಿರಲ್ಲ ಅಂತ ಫೀಲ್ ಮಾಡ್ಕೊಂಡು 3 ಹೊತ್ತು ಒಂದೇ ಕಣ್ಣಲ್ಲಿ ಅಳೋದ್ ಬಿಟ್ಟು ನಾನು ಇಲ್ಲಿರೋವಾಗ್ಲೇ ಆರಾಮಾಗಿ ಆಸ್ತಿ ಪಾಲ್ ಮಾಡ್ತಿದ್ದೀರಾ. ಏನ್ ನಿಮ್ ಕತೆ ಅಂತೀನಿ. ಅದೇನೋ ಎತ್ತಿ ಆಡ್ಸಿದ್ದು ಅಂದ್ಯಲ್ಲ, ಅದ್ ನಮಗ್ ನೆನ್ಪೇ ಇಲ್ಲ. ಬರೀ ಎತ್ತಾಡ್ಸಿದ ಅಷ್ಟೇ ಅಲ್ಲ ಕಣೆ, ನೀನ್ 3 ಹೊತ್ತು ಗೊಣ್ಣೆ ಸುರ್ಸ್ಕೊಂಡು ಓಡಾಡ್ತಿರುವಾಗ ನಿನ್ ಮೂಗ್ ಸ್ವಲ್ಪ ಕ್ಲೀನ್ ಮಾಡು ಅಂತ ಅಮ್ಮ ನನಗೆ ಹೇಳೋಳು. ಅದನ್ನು ಮಾಡಿದೀನಿ, ಅದು ಕರ್ಚಿಫಲ್ ಅಲ್ಲ, ಕೈಯಲ್ಲಿ. ಕೃತಜ್ಞತೆನೇ ಇಲ್ವಲ್ರಿ ನಿಮ್ಗೆ? ಆಯ್ತು ಬಿಡು, ಫ್ರೀ ಆದಾಗ ಅಮ್ಮನ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಫೀಲ್ ಮಾಡ್ಕೋತೀನಿ. ಈಗ ನೀನು ಒಂದೇ ಕಣ್ಣಲ್ಲಿ ಅಲ್ಬೇಡ. ಅದಕ್ಕೇನ್ ಕಮ್ಮಿ ಇಲ್ಲ. ಅಲ್ಲ, ನನ್ ಮದ್ವೆಗೆ ಇನ್ನೂ ಟೈಮ್ ಇದೆ ಕಣ್ರೆ, ಆಗ್ಲೇ ಮನೆಯಿಂದ ಆಚೆ ಹಾಕಕ್ ನೋಡ್ತಿದ್ದೀರಲ್ಲ, ನಿಮ್ಗೆಲ್ಲ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಬಿಡಕ್ಕ, ಜಾಸ್ತಿ ನೊಂದ್ಕೋಬೇಡ. ಹೇಗೋ ತೆಗ್ದಿಟ್ಟಿದೀವಲ್ಲ, ವಾಪಸ್ ನೀನೇ ಎತ್ತಿಟ್ಬಿಡು ಆಯ್ತಾ? ಚಲಪಿಲಿ ಮಾಡೋದ್ ನೀವು, ಆಮೇಲೆ ಎತ್ತಿಟ್ಕೊಳ್ಳೋದ್ ನಾನಾ? ಮರ್ಯಾದೆಯಿಂದ ಎಲ್ಲ ವಾಪಸ್ ಇಡಿ, ಇಲ್ಲ ಅಂದ್ರೆ ನಿಮ್ ವಸ್ತುಗಳನ್ನೆಲ್ಲ ಬೀದಿ ತುಂಬಾ ಹರಿದು ಹಂಚ್ಬಿಡ್ತೀನಿ. 3 ಎಣಿಸ್ತೀನಿ. 1 2 ನಾನೆಲ್ಲ ತೆಗ್ದಿಟ್ಬಿಡ್ತೀನಿ ಕಡೆ. ಪ್ಲೀಸ್ ಕಡೆ, ನನ್ ವಸ್ತುಗಳನ್ನೆಲ್ಲ ಯಾವ್ದು ಮುಟ್ಬೇಡ. ಇವತ್ತಾನೆ ಹೊಸ ದುಪ್ಪಟ್ಟ, ಓಲೆ, ಬಟ್ಟೆ ಎಲ್ಲ ತಂದಿದ್ದೀನಿ. ಹಾ, ಈ ಭಯ ಇರ್ಬೇಕು. ಇದು ರೌಡಿ ಬೇಬಿಯರ. ನಾವ್ ಅಲ್ಲಿದ್ರು ಹುಲಿನೇ, ಇಲ್ಲಿದ್ರು ಹುಲಿನೇ. ನಾವ್ ಯಾವಾಗ ಬಂದ್ರು ಇದೇ ಟ್ರೀಟ್ಮೆಂಟ್ ಸಿಗ್ಬೇಕು. ಲೈ, ಅದೆಲ್ಲ ಆಗಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಹೇಳ್ ನೋಡು, ಹಿಚ್ಕಿದವ್ರೆ ಕಾಳ್ತಾರ ಹಿಡ್ಕೊ. ಲೈ, ಸರ್, ನಾನೇ ಹೆದರ್ಕೊಳ್ಳಿಲ್ಲ ಕಣ. ನಾನೇ ನನ್ ಕಣ್ಣನ್ನ ನೋಡ್ಲಿಲ್ಲ. ಬರ್ತಿರೋ ಕೋಪಕ್ಕೆ ನಿನ್ ಕುತ್ಕೆ ಮೇಲೆ ಕಾಲಿಟ್ಟು ಏನ್ ಮಾಡ್ತಿದ್ಯಾ? ನಾವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದೀವಿ ಅನ್ನೋದು ಮರ್ತೋಯ್ತಾ? ನಿನ್ ಕಣ್ಣಿದ್ರು ನನಗೆಲ್ಲ ಮರ್ತೋಗುತ್ತೆ ಅಮೂಲ್ಯ. ಹಲೋ ಮಿಸ್ಟರ್ ಮಾಡರ್ನ್ ರೋಮಿಯೋ, ನಿನ್ನ ಹತ್ರ ರೊಮ್ಯಾಂಟಿಕ್ 1 ಲೈನ್ ಪಂಚ್ ಹೊಡೆದ್ರೆ ಇಲ್ಲಿ ಯಾರು ಕರ್ಗೋರಿಲ್ಲ. ಸ್ವಲ್ಪ ಎಲ್ಲಿದೀವಿ ಏನ್ ಕತೆ ಅಂತ ನೋಡು, ಜನ ಏನ್ ಅಂದ್ಕೊಳ್ಳಲ್ಲ. ಅದು ಅಲ್ಲದೆ ನಮ್ಮ ಅಮ್ಮ ಏನಾದ್ರು ನೋಡಿದ್ರೆ ಅಷ್ಟೇ ಕತೆ. ನಿನಗೆ ಯಾವಾಗಿಂದ ನಿಮ್ಮ ಅಮ್ಮನ ಭಯ ಈ ಲೆವೆಲ್ ಕಾಡೋದಕ್ಕೆ ಶುರುವಾಯ್ತು? ಯಾವಾಗ ನಾನು ಇನ್ನ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಲೆವೆಲ್ಗೆ ಅಮ್ಮ ಹಠ ಮಾಡ್ದಾಗಿಂದ. ಆಮೇಲೆ ಅವರೇ ನಿನ್ನ ಕೈನ ತಂದು ನನ್ನ ಕೈ ಕೊಟ್ಟು, ಇನ್ ಮೇಲೆ ನಾನೇ ಏನಾದ್ರು ಹೇಳಿದ್ರೆ ನನ್ನ ಮಾತನ್ನ ಕೇಳ್ಬೇಡ, ಇವಳನ್ನ ನಿನಗೆ ಒಪ್ಸಿದೀನಿ ಅಂತ ಹೇಳಿಲ್ವಾ? ಹೌದಾ? ಹಾಗಂದ್ಲ? ಟೆನ್ಷನ್ ಅಲ್ಲಿ ಅಮ್ಮ ಏನ್ ಹೇಳಿದ್ಲು ಅನ್ನೋದೇ ಸರಿಯಾಗಿ ಕೇಳಿಸಿರ್ಲಿಲ್ಲ. ಹಾಗಾದ್ರೆ ಇನ್ನೊಂದು ವಿಷಯ ಹೇಳಿದ್ದಾರೆ. ಏನು? ಅವಳ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಪ್ರೀತಿ ಮಾಡುವಂತ. ಯಾಕೆ ಭಯನಾ? ಹಾ, ನಾನು ಮಾಮೂಲಿ ಹುಡುಗಿ, ಆದ್ರೆ ನೀನ್ ಹಾಗಲ್ಲ. ನೀನ್ ದೊಡ್ಡ ಬಿಸ್ನೆಸ್ ಮ್ಯಾನ್, ಸೆಲೆಬ್ರಿಟಿ, ನೀನ್ ದೊಡ್ಡ ಬಿಸ್ನೆಸ್ ಐಕಾನು. ನನಗೆ ಆ ಥರ ಫೀಲೇ ಇಲ್ಲ. ನಿನ್ ಫೀಲ್ ಮನೆ ಹಾಳಾಯ್ತು, ಎಲ್ಲಿ ವೈರಲ್ ಆಗ್ಬಿಡ್ತೀಯ ಅಂತ ಟೆನ್ಷನ್ ಆಗ್ತಿದೆ. ವೈರಲ್ಲ? ಏನ್ ಹೇಳ್ತಿದ್ಯಾ? ಈಗ ಅಂಬೆಗಾಲಿಡೋ ಮಕ್ಳ ಕೈಲಿ ಕೂಡ ಆಂಡ್ರಾಯ್ಡ್ ಫೋನ್ ಇರುತ್ತೆ. ಯಾರಾದ್ರೂ ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಜಗತ್ ಜಾಹೀರ್ ಆಗ್ಬಿಡ್ತೀವಿ, ತಿಳ್ಕೊ. ಹೆಲೋ, ಬಿಸ್ನೆಸ್ ಮ್ಯಾನ್ಗೊಂದು ಪ್ರೈವೇಟ್ ಲೈಫ್ ಅಂತ ಇರುತ್ತೆ. ಅಷ್ಟಕ್ಕೂ ನಮ್ಮ ಸಂಬಂಧ ಎಲ್ಲರಿಗೂ ಗೊತ್ತಾದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ನಾನ್ ತಾನೇ ನಿನ್ನ ಮದ್ವೆ ಆಗೋ ಹುಡುಗ. ಅದು ಗೊತ್ತು, ದ ವರ್ಲ್ಡ್ ಶುಡ್ ನೋ ಇಟ್. ವೇದಾಂತ್ ಅಮೂಲ್ಯನ ಮದುವೆ ಆಗ್ತಿದ್ದಾನೆ ಅಂತ. ಪರಿ ಒಪ್ಕೊಳ್ಳೋ ಅನ್ನೋ ವಿಚಾರ ನಿಮ್ಮ ಮನೇಲಿ ಗೊತ್ತಾಗಿ ನಮ್ಮಿಬ್ರು ಕಟ್ಔಟ್ ನಿಲ್ಸಿದ್ರಾ? ನಿಮ್ಮ ಮನೇಲಿರೋರೆಲ್ಲ ಸಖತ್ ಲೂಸ್ಗಳಲ್ವಾ? ಹೌದು, ಆದ್ರೂ ನಿನ್ನಷ್ಟಲ್ಲ, ನಿಮ್ಮಮ್ಮನಷ್ಟು ಅಂತೂ ಅಳವೇ ಅಲ್ಲ.
ತಿಂತಿಕಿ ಪಪ್ಪ ದಿಗಿಡಿ ದಿಗಿಡಿ ತಿಂತಿಕಿ ಪಪ್ಪ ತಿಂತಿಕಿ ಪಪ್ಪ ದಿಗಿಡಿ ದಿಗಿಡಿ ತಿಂತಿಕಿ ಪಪ್ಪ. ಲೂಸು ಏನಾಯ್ತು ನಿನ್ಗೆ? ಇಷ್ಟೊತ್ತು ಚೆನ್ನಾಗೇ ಇದ್ದಲ್ಲ, ನನಗೆ ಚೂಟೆ. ಅಲ್ಲ, ಅಣ್ಣ ಮತ್ತೆ ಅಮ್ಮ ಮದ್ವೆ ಆಗ್ತಾ ಇದಾರಲ್ಲ, ಅದು ನಿಜಾನೋ ಕನ್ಸೋ ಅಂತ ಹೇಳಿ ಚೆಕ್ ಮಾಡಕ್ಕೋಸ್ಕರ ಚೂಂಡೆ. ಇವಾಗ ಕನ್ಫರ್ಮ್ ಆಯ್ತು ಬಿಡು, ಅದ್ ನಿಜಾನೇ ಅಂತ. ಪಕ್ಕ ಒಂದ್ ರೌಂಡ್ ನಿನ್ಗೆ ಸ್ಕ್ರೂ ಲೂಸ್ ಆಗಿದೆ ಕಣೆ. ಅಷ್ಟು ಡೌಟ್ ಇದ್ದವಳು ನಿನ್ ಕೈಗೆ ಚೂಟ್ಕೋಬೇಕಿತ್ತು. ಹಾಗೆ ಮಾಡಿದ್ರೆ ನನಗೆ ನೋವಾಗುತ್ತಲ್ವಾ? ಅಷ್ಟೊಂದಿದ್ರೆ ನಿನಗೆ ಅಂತಾನೆ ಒಬ್ಬರನ್ನ ಕಟ್ಟಾಕಿದೀವಲ್ಲ, ಅವ್ರಿಗೋಗಿ ಚೂಟ್ಕೋ, ಗೊತ್ತಾಗುತ್ತೆ ನೋವು. ಹಲೋ ಚಿಲ್ಡ್ರನ್ಸ್, ನಿಮ್ ಈ ಚಿಕ್ಕ ಮಕ್ಳು ಆಟಕ್ಕೆಲ್ಲ ನಾ ಇಲ್ಲ. ನೀವು ವಿಚಿತ್ರ ಕುಡಿಗಳಿದ್ದೀರಲ್ಲ, ನೀವೇ ಏನಾದ್ರೂ ಮಾಡ್ಕೊಳ್ರಿ. ಯಾಕೆ ನಿಂತ್ಕೊಂಡ್ಬಿಟ್ರಿ? ನಮಗೂ ನಿಂತ್ಕೊಳಕ್ ಬರುತ್ತೆ. ಯಾಕೆ ಚುಟ್ದೆ? ಅವಾಗ್ಲೇ ಹೇಳಿದ್ನಲ್ಲ, ನಿಜಾನ ಕನ್ಸಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಂತ. ಅದನ್ನ ನಿಮ್ಮ ಅಣ್ಣಂಗೆ ಚೂಟಿ ಕನ್ಫರ್ಮ್ ಮಾಡ್ಕೊಂಡಿಲ್ಲ. ಅದು ಅಣ್ಣಂಗ್ ಚೂಟಿದ್ದು ಕೂಡ ಕನ್ಸ ಅಂತ ಹೇಳಿ ಡೌಟ್ ಆಯ್ತು, ಅದಕ್ಕೆ ಇನ್ನೊಮ್ಮೆ ಚೂಟಿ ಕನ್ಫರ್ಮ್ ಮಾಡ್ಕೊಂಡೆ. ಅದ್ಯಾ, ನನಗೂ ಯಾಕೋ ಇದು ಕನ್ಸ ಅಂತ ಡೌಟ್ ಆಗ್ತಿದೆ. ನಾನು ಕೊನೆ ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಲಾ? ವೈ ನಾಟ್ ಬ್ರದರ್? ಸಾರ್ಥಕ್ ಇಸ್ ಆಲ್ವೇಸ್ ರೆಡಿ. ಅದು ಯಾವ ಗಳಿಗೆ ಹುಟ್ಬಿಟ್ರು ನೀವಿಬ್ರು? ವಸಿಷ್ಠ ವಂಶದ ಅಳಿ ಆಗಿದ್ದೆ ತಪ್ಪಾಗೋಯ್ತು. ನೀವೆಲ್ಲ ಈ ಲೆವೆಲ್ಗೆ ಮೆಂಟ್ಲುಗಳು ಅಂತ ಗೊತ್ತಿದ್ರೆ ಬೇರೆ ಯಾವ್ದಾದ್ರು ಹುಡುಗಿನ ಗಂಟ ಹಾಕೋತಿದ್ದೆ. ಅವಳು ದೊಡ್ಡ ರಾಕ್ಷಸಿ ಆಗಿದ್ರು ಜೀವನ ಇದಕ್ಕಿಂತ ಎಷ್ಟೋ ಚೆನ್ನಾಗಿರೋದು. ಇಂಥ ಆಪಾದನೆ ಕೇಳಿದ ಮೇಲೂ ನಿಂಗೆ ರಕ್ತ ಕುದಿತಾ ಇಲ್ವಾ ಬ್ರದರ್? ಬರೀ ಕುದಿಯದ ಉಕ್ಕಿ ಅರ್ದು ಬ್ಲಾಸ್ಟ್ ಆಗೋ ಸ್ಟೇಜ್ ಅಲ್ಲಿ ಇದೆ. Then attack! ಅಟ್ಯಾಕ್! ನೀನು ನಮ್ಮನೆಯವ್ರ ಬಗ್ಗೆ ಹೇಳ್ಬೋದು, ನಾನು ಹೇಳ್ಬಾರ್ದಾ? ಆಯ್ತು ಬಿಡು, ನಾನೇನ್ ಬೈಯೋ ತರ ಆಗ್ಲಿ ಆಡ್ಕೊಳ್ಳೋ ತರ ಆಗ್ಲಿ ಹೇಳಿಲ್ಲ, ಖುಷಿಯಿಂದಾನೇ ಹೇಳಿತ್ತು. ಓಕೆ ಬಟ್ ನಮ್ಮನೆಯವ್ರಿಗೆ ನಾವಿಬ್ರು ಮದುವೆ ಆಗೋದು ಇಷ್ಟೊಂದು ಇಷ್ಟ ಇದೆ ಅಂತ ನನಗೆ ಇತ್ತೀಚೆಗೆ ಮಾತ್ರ ಗೊತ್ತಾಯ್ತು. ತಾವ್ ಹೆಚ್ಚು ಕಮ್ಮಿ ಸನ್ಯಾಸಿ ಆಗೋ ಲೆವೆಲ್ಗೆ ಹುಡುಗಿರ್ನ ದ್ವೇಷ ಮಾಡ್ತಿದ್ರಲ್ವಾ? ಮನೆ ಮಗ ಆ ಲೆವೆಲಿಗೆ ಆಡಿದ್ರೆ ಮನೆಯವ್ರಿಗೆಲ್ಲ ಏನಾದ್ರೂ ಮಾಡಿ ಇವನಿಗೆ ಯಾರನ್ನಾದ್ರೂ ತಂದು ಗಂಟು ಹಾಕ್ಬೇಕು ಅಂತ ಅನ್ಸಿರುತ್ತೆ. ನಾನು ನೀನು ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ವಿ, ಸೊ ಎಲ್ಲರೂ ಹಾಗೆ ಅನ್ಕೊಂಡಿರ್ತಾರೆ. ಇದ್ರೂ ಇರ್ಬೋದು, ಆದ್ರೆ ಈಗ ನಾವು ಮದುವೆವರೆಗೂ ಬಂದಿದ್ದೀವಿ ಅಂತ ಮನೆಯವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಮದ್ವೆಗೆ ಕಮ್ಮಿ ಅಂದ್ರೆ ಒಂದು 5-6 ಸೆಟ್ ವಾಲ್ಗದವ್ರನ್ನ ಕರ್ಸ್ಕೊಡು ಆಯ್ತಾ? ಗಟ್ಟಿ ಮೇಳದ ಸೌಂಡು ಜೋರಾಗಿರ್ಬೇಕು. ಯಾರು ಗಟ್ಟಿ ಮೇಳದ ರೇಂಜು ಈ ಲೆವೆಲ್ಗೆ ಇರುತ್ತೆ ಅಂತ ಊಹೆ ಕೂಡ ಮಾಡಿರ್ಬಾರ್ದು. ನಿನಗೆ ಈ ಥರದ ಆಸೆಗಳೆಲ್ಲ ಇದೆಯಾ? ಆಸೆ ಅಂತೂ ಬೇಜಾನಿದೆ, ಆದ್ರೆ ಎಲ್ಲಿ ಮತ್ತಿನ್ನೇನಾಗ್ಬಿಡುತ್ತೋ ಅಂತ ಟೆನ್ಷನ್ ಆಗ್ತಿದೆ ಅಷ್ಟೆ. ನಮ್ಮ ಸೂಪರ್ ಜೋಡಿಗೆ 1000 ವಿಘ್ನ ಅಂತ ಹೊಸ ಗಾದೆ ಆಗ್ಬಿಡುತ್ತಾ ಅಂತ ಡೌಟ್ ಇದೆ. ನಮ್ದು ಸೂಪರ್ ಜೋಡಿ, ಸೂಪರ್ ಮದುವೆ ಆಗುತ್ತೆ, ಡೋವಾರಿ. ನನಗೂ ಅದೇ ಬೇಕಾಗಿರೋದು. ಮೊದಲು ನಮ್ಮ ಮದುವೆ ಆದರೆ ಸಾಕು, ಕಾದು ಕಾದು ನಂಗೆ ಸುಸ್ತಾಗ್ಬಿಟ್ಟಿದೆ. ಅಕ್ಕನ ಫಾಲೋ ಮಾಡಿ.